ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಓಂ ನಮೋ ಭಗವತೆ ವಾಸುದೇವಾಯ. ನಮ್ಮ ಉಪನಿಷತ್ತುಗಳು ಹೇಳುತ್ತವೆ, ದೇವರು ಕೇವಲ ಕಲ್ಲಿನ ವಿಗ್ರಹದಲ್ಲಿಲ್ಲ, ಅವನು ಪ್ರತಿಯೊಂದು ಜೀವಿಯಲ್ಲಿಯೂ ಇದ್ದಾನೆ. ಈ ಸತ್ಯವನ್ನು ಅರಿಯಲು ಮತ್ತು ಪ್ರಕೃತಿಯ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲು ಈ ಶಕ್ತಿಶಾಲಿ ಮಂತ್ರದೊಂದಿಗೆ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಪ್ರಕೃತಿ ಮಾತಾಯೇ ನಮಃ ಎಂದು ಬರೆಯಿರಿ. ಆ ತಾಯಿಯನ್ನ ಸ್ಮರಿಸಿದರೆ ಮುಕ್ಕೋಟಿ ದೇವತೆಗಳನ್ನು ಪೂಜಿಸಿದಂತೆಯೇ ಸರಿ. ಅವಳ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನಿಮ್ಮ ಬೀದಿಯಲ್ಲಿ ನೂರಾರು ಮನೆಗಳಿವೆ, ಆದರೆ ಆ ಹಸು ಬಂದು ನಿಂತಿದ್ದು ನಿಮ್ಮ ಮನೆಯ ಬಾಗಿಲಲ್ಲಿ ಮಾತ್ರವೇಕೆ? ಸಾವಿರಾರು ಜನರು ರಸ್ತೆಯಲ್ಲಿ ಹೋಗುತ್ತಿರುತ್ತಾರೆ, ಆದರೆ ಆ ನಾಯಿ ಹಿಂಬಾಲಿಸಿದ್ದು ನಿಮ್ಮನ್ನ ಮಾತ್ರವೇಕೆ? ನಾವು ಇದನ್ನ ಕೇವಲ ಕಾಕತಾಳೀಯ ಎಂದುಕೊಳ್ಳುತ್ತೇವೆ. ಸುಮ್ಮನೆ ಮನೆ ಬಂತು ಹೋಯಿತು ಎಂದು ನಿರ್ಲಕ್ಷಿಸುತ್ತೇವೆ. ಆದರೆ ನಮ್ಮ ಹಿರಿಯರು ಒಂದು ಮಾತು ಹೇಳುತ್ತಾರೆ, ಅದೃಷ್ಟ ಬಾಗಿಲು ತಟ್ಟಿದಾಗ ಬಾಗಿಲು ತೆಗೆಯದಿದ್ದರೆ ಅದು ಮತ್ತೆ ಬರುವುದು ವರ್ಷಗಳ ನಂತರವಂತೆ. ಹೌದು, ದೇವರು ನೇರವಾಗಿ ಬಂದು ನಿಮ್ಮೊಡನೆ ಮಾತನಾಡುವುದಿಲ್ಲ. ಅವನು ತನ್ನಿಚ್ಛೆಯನ್ನ ತಿಳಿಸಲು ಅಥವಾ ಮುಂಬರುವ ಕಷ್ಟಗಳನ್ನು ಎಚ್ಚರಿಸಲು ಈ ಮೂಕ ಪ್ರಾಣಿಗಳನ್ನು ತನ್ನ ದೂತರನ್ನಾಗಿ ಕಳುಹಿಸುತ್ತಾನೆ. ಆ ಸಂಕೇತವನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಮನೆಗೆ ಬರಲಿದ್ದ ಕಷ್ಟವನ್ನು ತಡೆಯಬಹುದು ಅಥವಾ ಒಲಿದು ಬಂದ ಸಿರಿತನವನ್ನು ಸ್ವಾಗತಿಸಬಹುದು. ಆದರೆ ಕೇವಲ ಸಂಕೇತ ತಿಳಿದರೆ ಸಾಲದು. ಬಂದ ಅತಿಥಿಯನ್ನ ಸತ್ಕರಿಸುವುದು ಹೇಗೆ ಎಂದು ತಿಳಿಯದಿದ್ದರೆ ಬಂದ ಭಾಗ್ಯವು ಕೈಜಾರಿ ಹೋಗಬಹುದು. ಅದಕ್ಕಾಗಿ ಇಂದಿನ ವಿಡಿಯೋದಲ್ಲಿ ನಾವು ಪ್ರಾಣಿ ಪ್ರಪಂಚದ 8 ರಹಸ್ಯ ಸಂಕೇತಗಳನ್ನು ತಿಳಿಸುವುದರ ಜೊತೆಗೆ ಒಲಿದು ಬಂದ ದೈವವನ್ನು ಸ್ವಾಗತಿಸುವುದು ಹೇಗೆ, ಯಾವ ಪ್ರಾಣಿಗೆ ಯಾವ ಪದಾರ್ಥ ನೀಡಿದರೆ ನಮ್ಮ ದಾರಿದ್ರ್ಯ ಕಳೆಯುತ್ತದೆ ಎಂಬ ಸಂಪೂರ್ಣ ವಿಧಿವಿಧಾನವನ್ನು ಕೂಡ ತಿಳಿಸಿಕೊಡಲಿದ್ದೇವೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಕೀಲಿಕೈ ನಿಮ್ಮ ಮನೆಯ ಅಂಗಳಕ್ಕೆ ಬರುವ ಈ 8 ದೈವಿಕ ದೂತರ ಬಳಿ ಇರಬಹುದು. ಆ ರಹಸ್ಯವೇನು, ಅದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬನ್ನಿ, ಆ 8 ದೈವಿಕ ದೂತರು ಯಾರೆಂದು ನೋಡೋಣ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಅನಿರೀಕ್ಷಿತ ಅತಿಥಿ ಗೋಮಾತೆ. ಮೊದಲನೆಯ ಮತ್ತು ಅತ್ಯಂತ ಪವಿತ್ರವಾದ ಸಂಕೇತ ಗೋಮಾತೆ. ನೀವು ಗಮನಿಸಿರಬಹುದು, ಕೆಲವೊಮ್ಮೆ ನೀವು ಬಾಗಿಲು ತೆಗೆದ ತಕ್ಷಣ ಅಲ್ಲಿ ಯಾರು ಓಡಿದಿದ್ದರೂ ಕೂಡ ಕರೆಯದಿದ್ದರೂ ಒಂದು ಹಸು ಬಂದು ಶಾಂತವಾಗಿ ನಿಂತಿರುತ್ತದೆ. ಇದು ಅತ್ಯಂತ ಶುಭ ಶಕುನ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಸು ಶುಕ್ರ ಗ್ರಹದ ಸಂಕೇತ. ಶುಕ್ರ ಅಂದರೆ ಯಾರು ಐಶ್ವರ್ಯ, ಭೋಗ ಮತ್ತು ಸುಖವನ್ನು ನೀಡುವವನು. ಹಸು ನಿಮ್ಮ ಮನೆಗೆ ಬಂದು ತನ್ನಷ್ಟಕ್ಕೆ ತಾನೇ ಅಂಬಾ ಎಂದು ಕೂಗಿದರೆ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯನ್ನು ಪ್ರವೇಶಿಸಲು ಅನುಮತಿ ಕೇಳುತ್ತಿದ್ದಾಳೆ ಎಂದರ್ಥ. ಅದರಲ್ಲೂ ಕಪಿಲ ವರ್ಣದ ಹಸು ಬಂದರೆ ಅದು ಇನ್ನೂ ಶ್ರೇಷ್ಠ. ಅದು ನಿಮ್ಮ ಮನೆಯ ದಾರಿದ್ರ್ಯವನ್ನು ಹೀರಿಕೊಳ್ಳಲು ಬಂದಿರುತ್ತದೆ. ರಕ್ಷಕ ನಾಯಿ. ಎರಡನೆಯದು ನಾಯಿ. ನಾಯಿ ಕೇವಲ ನಿಯತ್ತಿನ ಪ್ರಾಣಿಯಲ್ಲ, ಅದು ವೇದಗಳ ಕಾಲದಿಂದಲೂ ಯಮನನ ದೂತ ಮತ್ತು ಕಾಲಭೈರವನ ವಾಹನ. ವಿಶೇಷವಾಗಿ ಶನಿ ದೋಷ ಇರುವವರಿಗೆ ನಾಯಿ ಒಂದು ವರದಾನ. ಒಂದು ವೇಳೆ ಪರಿಚಯವಿಲ್ಲದ ನಾಯಿ ನಿಮ್ಮನ್ನ ಹಿಂಬಾಲಿಸಿಕೊಂಡು ಬಂದರೆ ಅಥವಾ ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಬಂದು ಬಾಗಿಲ ಕಡೆ ಮುಖ ಮಾಡಿ ಕುಳಿತರೆ ಇಲ್ಲಿ 2 ಅರ್ಥಗಳಿವೆ. ಒಂದು, ನಿಮ್ಮ ಮನೆಗೆ ಯಾವುದೋ ದುಷ್ಟಶಕ್ತಿ ಅಥವಾ ಕಾಯಿಲೆ ಪ್ರವೇಶಿಸಲು ಪ್ರಯತ್ನಿಸುತ್ತಿದೆ. 2, ಆ ದುಷ್ಟಶಕ್ತಿಯನ್ನು ತಡೆಯಲು ಸಾಕ್ಷಾತ್ ಭೈರವನೇ ನಾಯಿಯ ರೂಪದಲ್ಲಿ ಬಂದು ಕಾವಲು ಕಾಯುತ್ತಿದ್ದಾನೆ. ಅದು ನಿಮ್ಮ ಮನೆಯ ಕಾವಲುಗಾರ. ಪಿತೃಗಳ ಸ್ವರೂಪ ಕಾಗೆ. ನಮ್ಮ ಸನಾತನ ಧರ್ಮದಲ್ಲಿ ಕಾಗೆಗೆ ವಿಶೇಷ ಸ್ಥಾನವಿದೆ. ಕಾಗೆ ಎಂದರೆ ಶನಿದೇವನ ವಾಹನ ಮಾತ್ರವಲ್ಲ, ಅದು ನಮ್ಮ ಪಿತೃಗಳು ಅಥವಾ ಅಗಲಿದ ಹಿರಿಯರು. ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಮನೆಯ ಮಹಡಿ ಅಥವಾ ಕಾಂಪೌಂಡ್ ಮೇಲೆ ಕಾಗೆ ಬಂದು ಜೋರಾಗಿ ಕೂಗುತ್ತಿದೆಯಾ, ಹಿರಿಯರು ಹೇಳುತ್ತಾರೆ ನೆಂಟರು ಬರುತ್ತಾರೆ ಎಂದು. ಇದರ ಗೂಢಾರ್ಥವೇನೆಂದರೆ ನಿಮಗೆ ಯಾವುದೋ ಅನಿರೀಕ್ಷಿತ ಸುದ್ದಿ ಅಥವಾ ಸಹಾಯ ಹರಿದು ಬರಲಿದೆ. ಆದರೆ ಎಚ್ಚರ, ನೀವು ಊಟ ಇಟ್ಟಾಗ ಕಾಗೆ ಅದನ್ನು ಮುಟ್ಟದೆ ಹಾಗೆ ಹೋದರೆ ನಿಮ್ಮ ಪಿತೃಗಳಿಗೆ ನಿಮ್ಮ ಮೇಲೆ ಕೋಪವಿದೆ ಎಂದರ್ಥ. ಇದು ಪಿತೃದೋಷದ ಲಕ್ಷಣ. ಕೂಡಲೇ ಪರಿಹಾರ ಮಾಡಿಕೊಳ್ಳಬೇಕು. ಭವಿಷ್ಯ ನುಡಿಯುವ ಜೀವ ಹಲ್ಲಿ. ಕರ್ನಾಟಕದಲ್ಲಿ ಗೌಳಿಶಾಸ್ತ್ರ ಅಥವಾ ಹಲ್ಲಿಶಾಸ್ತ್ರ ಬಹಳ ಪ್ರಸಿದ್ಧ. ನೀವು ಯಾವುದೋ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡುತ್ತಿರುವಾಗ ಅಥವಾ ಮನಸ್ಸಿನಲ್ಲಿ ಆ ಕೆಲಸ ಆಗುತ್ತಾ ಎಂದು ಯೋಚಿಸುತ್ತಿರುವಾಗ ಸರಿಯಾಗಿ ಅದೇ ಕ್ಷಣದಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಅದು ಬ್ರಹ್ಮಾಂಡ ಹೇಳುತ್ತಿರುವ ಹಾಗೆ ಆಗುತ್ತದೆ ಎಂಬ ಸಕಾರಾತ್ಮಕ ಉತ್ತರ. ಹಲ್ಲಿ ಲಕ್ಷ್ಮಿಯ ಸ್ವರೂಪ ಕೂಡ ಹೌದು. ದೀಪಾವಳಿಯ ದಿನ ಹಲ್ಲಿ ಕಂಡರೆ ವರ್ಷವಿಡೀ ಹಣಕ್ಕೆ ಕೊರತೆಯಾಗಲ್ಲ ಎಂಬ ನಂಬಿಕೆ ಇದೆ. ಋಣಬಾಧೆ ನಿವಾರಕ. ಇರುವೆಗಳು. ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಇರುವೆಗಳ ಸಾಲು ಕಾಣಿಸಿಕೊಳ್ಳುತ್ತಿದೆಯಾ?
ಗಮನಿಸಿ, ಕೆಂಪು ಇರುವೆಗಳು ಬಂದರೆ ಜಗಳ, ಕಲಹ ಮತ್ತು ಧನಹಾನಿಯ ಸಂಕೇತ. ಆದರೆ ಕಪ್ಪು ಇರುವೆಗಳು ಸಾಲಾಗಿ ಬಂದು ಸಕ್ಕರೆ ಡಬ್ಬದ ಹತ್ತಿರವೋ ಅಥವಾ ಅಕ್ಕಿಯ ಡಬ್ಬದ ಹತ್ತಿರವೋ ಕಾಣಿಸಿಕೊಂಡ್ರೆ ಸಂತೋಷ ಪಡಿ, ಅದು ನಿಮ್ಮ ಆರ್ಥಿಕ ಅಭಿವೃದ್ಧಿಯ ಸಂಕೇತ. ಇರುವೆಗಳಿಗೆ ಒಂದು ಅದ್ಭುತ ಶಕ್ತಿ ಇದೆ. ಅವು ನಿಮ್ಮ ಕರ್ಮವನ್ನು ಮತ್ತು ಸಾಲವನ್ನು ತಿಂದು ಹಾಕುತ್ತವೆ. ಕಪ್ಪು ಇರುವೆ ಕಂಡರೆ ವಿಷ ಹಾಕಬೇಡಿ, ಸಕ್ಕರೆ ಹಾಕಿ. ಶಾಂತಿಯ ಸಂಕೇತ ಪಕ್ಷಿಗಳು, ವಿಶೇಷವಾಗಿ ಗುಬ್ಬಚ್ಚಿ. ನಗರಗಳಲ್ಲಿ ಗುಬ್ಬಚ್ಚಿಗಳು ಕಾಣುವುದೇ ಅಪರೂಪವಾಗಿದೆ. ಅಂಥದರಲ್ಲಿ ನಿಮ್ಮ ಮನೆಯ ಭಾವಚಿತ್ರದ ಹಿಂದೆಯೋ ಬಾಲ್ಕನಿಯಲ್ಲೋ ಗುಬ್ಬಚ್ಚಿ ಗೂಡು ಕಟ್ಟಲು ಪ್ರಯತ್ನಿಸಿದರೆ ದಯವಿಟ್ಟು ಅದನ್ನು ಕಿತ್ತು ಹಾಕಬೇಡಿ. ಶಾಸ್ತ್ರ ಹೇಳುತ್ತದೆ, ಯಾವ ಮನೆಯಲ್ಲಿ ಪಕ್ಷಿ ನಿರ್ಭಯವಾಗಿ ಗೂಡು ಕಟ್ಟುತ್ತದೆಯೋ ಅಲ್ಲಿ ಸಾಕ್ಷಾತ್ ಗೃಹಲಕ್ಷ್ಮಿ ನೆಲೆಸುತ್ತಾಳೆ. ಪಕ್ಷಿಗಳ ಚಿಲಿಪಿಲಿ ಶಬ್ದ ಮನೆಯಲ್ಲಿರುವ ವಾಸ್ತುದೋಷಗಳನ್ನು ಮತ್ತು ನಕಾರಾತ್ಮಕ ತರಂಗಗಳನ್ನು ಹೊಡೆದೋಡಿಸುತ್ತದೆ. ಅದು ವಂಶವೃದ್ಧಿಯ ಸಂಕೇತ. ಆತ್ಮದ ಪರಿವರ್ತನೆ ಚಿಟ್ಟೆ. ನೀವು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಗ, ಬೇಸರದಲ್ಲಿದ್ದಾಗ ಒಂದು ಬಣ್ಣದ ಚಿಟ್ಟೆ ನಿಮ್ಮ ಮನೆಯೊಳಗೆ ಬಂದರೆ ಅದು ಶ್ರೀಕೃಷ್ಣನ ಲೀಲೆ. ಚಿಟ್ಟೆ ಎಂದರೆ ಪರಿವರ್ತನೆ. ಕಷ್ಟದ ದಿನಗಳು ಕಳೆದು ನೀವು ಒಂದು ಹೊಸ ವ್ಯಕ್ತಿಯಾಗಿ ಬದಲಾಗುತ್ತಿದ್ದೀರಿ. ಸುಂದರವಾದ ದಿನಗಳು ನಿಮ್ಮನ್ನು ಕಾಯುತ್ತಿವೆ ಎಂಬ ಸಂದೇಶವದು. ಕುಲದೇವತೆಯ ಸಂಕೇತ ಹಾವು. ನಗರದಲ್ಲಿ ಹಾವು ಬರುವುದು ಕಷ್ಟ, ಆದರೆ ನಿಮ್ಮ ಕನಸಿನಲ್ಲಿ ಹಾವು ಪದೇ ಪದೇ ಬರುತ್ತಿದೆಯಾ ಅಥವಾ ತೋಟದ ಮನೆಯಲ್ಲಿ ಹಾವು ಕಾಣಿಸಿಕೊಳ್ಳುತ್ತಿದೆಯಾ? ಭಯಪಡಬೇಡಿ. ಹಾವು ಸುಬ್ರಹ್ಮಣ್ಯ ಸ್ವಾಮಿಯ ಮತ್ತು ಕುಂಡಲಿನಿ ಶಕ್ತಿಯ ಸಂಕೇತ. ಹಾವು ಕಂಡರೆ ಅದರರ್ಥ ನಿಮ್ಮ ಕುಲದೇವತೆ ನಿಮ್ಮ ಪೂಜೆಯನ್ನು ಬಯಸುತ್ತಿದ್ದಾಳೆ ಎಂದು, ಅಥವಾ ನಿಮಗೆ ಸಂತಾನ ಭಾಗ್ಯ ಮತ್ತು ಭೂಮಿಯ ಲಾಭ ಸಿಗಲಿದೆ ಎಂದು. ಸ್ನೇಹಿತರೆ, ಈ 8 ಜೀವಿಗಳು ಕೇವಲ ಪ್ರಾಣಿಗಳಲ್ಲ, ಇವು ಶಕುನಗಳು. ಈಗ ಹೇಳಿ, ಲಕ್ಷ್ಮಿ ನಿಮ್ಮ ಮನೆಗೆ ಬಂದಾಗ ನೀವು ಬಾಗಿಲು ಹಾಕಿಕೊಂಡ್ರೆ ನಷ್ಟ ಯಾರಿಗೆ? ಹಸುವಿನ ರೂಪದಲ್ಲಿ ಬಂದ ಲಕ್ಷ್ಮಿಯನ್ನ ಕೋಲಿನಲ್ಲಿ ಹೊಡೆದರೆ, ನಾಯಿಯ ರೂಪದಲ್ಲಿ ಬಂದ ಭೈರವನಿಗೆ ಬಿಸಿ ನೀರು ಎರಚಿದರೆ, ಅಥವಾ ಗೂಡು ಕಟ್ಟಿದ ಹಕ್ಕಿಯ ಮೊಟ್ಟೆ ಒಡೆದರೆ ನಾವು ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕಿಕೊಂಡಂತೆ. ನೆನಪಿಡಿ, ಅತಿಥಿ ದೇವೋಭವ ಎಂಬುದು ಮನುಷ್ಯರಿಗೆ ಮಾತ್ರವಲ್ಲ. ಈ ಮೂಕ ಜೀವಿಗಳನ್ನು ಪ್ರೀತಿಯಿಂದ ಕಂಡರೆ ಪ್ರಕೃತಿಯೇ ನಮಗೆ ಋಣಿಯಾಗಿರುತ್ತದೆ. ನಾನು ಆರಂಭದಲ್ಲಿ ಹೇಳಿದಂತೆ, ಈ ಪ್ರಾಣಿಗಳು ಮನೆಗೆ ಬಂದಾಗ ನಾವು ಏನು ಮಾಡಬೇಕು? ಸುಮ್ಮನೆ ಏನೋ ಒಂದು ತಿಂಡಿ ಎಸೆದರೆ ಸಾಲದು. ದೇವರಿಗೆ ನೈವೇದ್ಯ ಅರ್ಪಿಸುವಾಗ ನಾವು ಎಷ್ಟು ಶ್ರದ್ಧೆ ವಹಿಸುತ್ತೇವೆಯೋ ಅಷ್ಟೇ ಭಕ್ತಿಯಿಂದ ಇವುಗಳಿಗೆ ಆಹಾರ ನೀಡಬೇಕು. ಹಾಗಾದರೆ ಯಾವ ಪ್ರಾಣಿಗೆ ಏನು ನೀಡಬೇಕು? ಇದಕ್ಕೆ ಪರ್ಯಾಯಗಳೇನು? ಇಲ್ಲಿದೆ ಸಂಪೂರ್ಣ ವಿವರ. ಗೋಮಾತೆ. ಐಶ್ವರ್ಯ ವೃದ್ಧಿಗೆ ಗೋಮಾತೆ ಮನೆ ಬಾಗಿಲಿಗೆ ಬಂದರೆ ಅದು ಸಾಕ್ಷಾತ್ ಮಹಾಲಕ್ಷ್ಮಿ. ಏನು ನೀಡಬೇಕು? ಹಸುವಿಗೆ ಅತ್ಯಂತ ಪ್ರಿಯವಾದದ್ದು ಬಾಳೆಹಣ್ಣು ಮತ್ತು ಬೆಲ್ಲ. ಇವೆರಡು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ ಪದಾರ್ಥಗಳು. ಶುಕ್ರವಾರದ ದಿನ ಹಸುವಿಗೆ ಬೆಲ್ಲ ಮತ್ತು ಬಾಳೆಹಣ್ಣು ನೀಡಿದರೆ ಸಾಲದ ಬಾಧೆ ಕರಗಿ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತದೆ. ಪರ್ಯಾಯವೇನು? ಒಂದು ವೇಳೆ ಮನೆಯಲ್ಲಿ ಬಾಳೆಹಣ್ಣು ಅಥವಾ ಬೆಲ್ಲ ಇಲ್ಲದಿದ್ದರೆ ಹಸಿರು ಹುಲ್ಲು, ಅಗಸೆ ಸೊಪ್ಪು ಅಥವಾ ಪಾಲಕ್ ಸೊಪ್ಪನ್ನು ನೀಡಬಹುದು. ಬುಧವಾರದ ದಿನ ರಾತ್ರಿ ನೆನೆಸಿಟ್ಟ ಹೆಸರು ಕಾಳನ್ನು ಬೆಳಿಗ್ಗೆ ಹಸುವಿಗೆ ತಿನ್ನಿಸಿದರೆ ವ್ಯಾಪಾರದಲ್ಲಿರುವ ತಡೆಗಳು ನಿವಾರಣೆಯಾಗುತ್ತವೆ. ಎಚ್ಚರಿಕೆ: ಬುಧವಾರದ ದಿನ ರಾತ್ರಿ ನೆನೆಸಿಟ್ಟ ಹೆಸರು ಕಾಳನ್ನು ಬೆಳಿಗ್ಗೆ ಹಸುವಿಗೆ ತಿನ್ನಿಸಿದರೆ ವ್ಯಾಪಾರದಲ್ಲಿರುವ ತಡೆಗಳು ನಿವಾರಣೆಯಾಗುತ್ತವೆ. ಎಚ್ಚರಿಕೆ: ಹಳಸಿದ ಅನ್ನವನ್ನಾಗಲಿ ಕೆಟ್ಟೋಗಿರೋ ತರಕಾರಿಗಳನ್ನಾಗಲಿ ದಯವಿಟ್ಟು ಹಸುವಿಗೆ ಹಾಕಬೇಡಿ. ಪ್ಲಾಸ್ಟಿಕ್ ಕವರ್ ಸಮೇತ ಎಸೆಯಬೇಡಿ. ಪ್ರೀತಿಯಿಂದ ನಿಮ್ಮ ಕೈಯಾರೆ ತಿನ್ನಿಸಿ, ನಂತರ ಅದರ ಹಣೆಯನ್ನು ಮುಟ್ಟಿ ನಮಸ್ಕರಿಸಿ. ಹಸುವಿನ ಹಣೆಯಲ್ಲಿ ಸಕಲ ದೇವತೆಗಳಿರುತ್ತಾರೆ. ಶ್ವಾನ, ನಾಯಿ ಶತ್ರು ಬಾಧೆ ನಿವಾರಣೆಗೆ. ನಾಯಿ ಭೈರವನ ಸ್ವರೂಪ. ಶನಿ ಕಾಟ ಇರುವವರು ಇದನ್ನು ಅವಶ್ಯಕವಾಗಿ ಪಾಲಿಸಲೇಬೇಕು. ಏನು ನೀಡಬೇಕು? ಶನಿವಾರದ ದಿನ ಒಂದು ರೊಟ್ಟಿ ಅಥವಾ ಚಪಾತಿಯನ್ನು ಮಾಡಿ ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಸವರಿ ಬೀದಿ ನಾಯಿಗೆ ನೀಡಿ. ಇದು ಶನಿ ಸಾಡೆ ಸಾತಿ ಮತ್ತು ಶತ್ರು ಬಾಧೆಗೆ ರಾಮಬಾಣ. ಪರ್ಯಾಯವೇನು? ಎಣ್ಣೆ ರೊಟ್ಟಿ ಮಾಡಲು ಸಾಧ್ಯವಾಗದಿದ್ದರೆ ಸಿಹಿ ಇಲ್ಲದ ಬಿಸ್ಕತ್ತುಗಳು, ಬ್ರೆಡ್ ಅಥವಾ ಹಾಲನ್ನು ನೀಡಬಹುದು. ಹಾಲು ನೀಡುವಾಗ ಅದಕ್ಕೆ ಚಿಟಿಕೆ ಅರಿಶಿನ ಬೆರೆಸಿ ನೀಡಿದರೆ ಇನ್ನೂ ಒಳ್ಳೆಯದು. ನಾಯಿಗೆ ಎಚ್ಚರಿಕೆ: ನಾಯಿಗೆ ಹೆಚ್ಚು ಖಾರವಾದ ಪದಾರ್ಥಗಳನ್ನು ಹಾಕಬೇಡಿ. ಮನೆಯ ಮುಂದೆ ಮಲಗಿರುವ ನಾಯಿಗೆ ನೀರು ಹಾಕಿ ಓಡಿಸಬೇಡಿ. ಪಕ್ಷಿಗಳು ಗ್ರಹ ದೋಷ ಮತ್ತು ವಾಸ್ತುದೋಷಕ್ಕೆ. ಪಕ್ಷಿಗಳು ಆಕಾಶ ತತ್ವದ ಸಂಕೇತ. ಅವು ಸಂತೃಪ್ತಿಯಾದರೆ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಏನು ನೀಡಬೇಕು? ಅತ್ಯಂತ ಪ್ರಮುಖವಾದದ್ದು ಜಲದಾನ. ನಿಮ್ಮ ಮನೆಯ ಮಹಡಿಯ ಮೇಲೆ ಅಥವಾ ಬಾಲ್ಕನಿಯಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಸದಾ ನೀರು ತುಂಬಿಸಿಡಿ. ಬಾಯಾರಿದ ನಿಮ್ಮ ಮನೆಯ ನೀರು ಕುಡಿದರೆ ನಿಮ್ಮ ಜಾತಕದ ಎಷ್ಟೋ ದೋಷಗಳು ಪರಿಹಾರವಾಗುತ್ತವೆ. ಪರ್ಯಾಯವೇನು? ನೀರಿನ ಜೊತೆಗಿನ ನವಣೆ, ರಾಗಿ, ಗೋಧಿ ಅಥವಾ ಅಕ್ಕಿಯಂಥ ಧಾನ್ಯಗಳನ್ನು ಒಂದು ತಟ್ಟೆಯಲ್ಲಿ ಇಡಬಹುದು. ವಿಶೇಷ ಸೂಚನೆ:
ಪಕ್ಷಿಗಳಿಗೆ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ನೀರು ಇಡಬೇಡಿ, ಮಣ್ಣಿನ ಪಾತ್ರೆಯೇ ಶ್ರೇಷ್ಠ. ಬೇಸಿಗೆ ಕಾಲದಲ್ಲಿ ಈ ಸೇವೆ ಮಾಡಿದರೆ ಪುಣ್ಯ 100 ಪಟ್ಟು ಹೆಚ್ಚಾಗುತ್ತದೆ. ಇರುವೆಗಳು. ಸಾಲ ಮುಕ್ತಿಗೆ ನಾವು ಇರುವೆಗಳನ್ನು ಕಂಡರೆ ವಿಷ ಹಾಕುತ್ತೇವೆ. ಆದರೆ ಋಣಬಾಧೆ ಕಳೆಯಲು ಇರುವ ಸುಲಭ ದಾರಿ ಇರುವೆಗಳ ಸೇವೆ. ಏನು ನೀಡಬೇಕು? ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆಯನ್ನು ಮಿಶ್ರಣ ಮಾಡಿ ಇದನ್ನು ಕಸಾರ ಎನ್ನುತ್ತಾರೆ. ಇದನ್ನು ಇರುವೆಗಳು ಇರುವ ಜಾಗದಲ್ಲಿ ಅಥವಾ ಮರದ ಬುಡದಲ್ಲಿ ಹಾಕಿ. ಪರ್ಯಾಯವೇನು? ರವೆ ಮತ್ತು ಸಕ್ಕರೆಯ ಮಿಶ್ರಣವನ್ನು ಹಾಕಬಹುದು ಅಥವಾ ಒಣಗಿದ ಕೊಬ್ಬರಿಯ ಪುಡಿಗೆ ಸಕ್ಕರೆ ಬೆರೆಸಿ ಹಾಕಬಹುದು. ಫಲವೇನು? ಇರುವೆಗಳು ಒಂದೊಂದು ಸಕ್ಕರೆಯನ್ನು ಹೊತ್ತುಕೊಂಡು ಹೋದಾಗ ನಿಮ್ಮ ತಲೆಯನ್ನು ಒತ್ತುತ್ತಿರುವ ಸಾಲ ಭಾರವು ಒಂದೊಂದಾಗಿ ಕರಗುತ್ತಾ ಹೋಗುತ್ತದೆ ಎಂಬ ನಂಬಿಕೆ ಇದೆ. ಕಾಗೆ. ಪಿತೃದೋಷ ನಿವಾರಣೆಗೆ ಕಾಗೆಗಳಿಗೆ ನೀಡುವ ಆಹಾರ ನೇರವಾಗಿ ನಮ್ಮ ಹಿರಿಯರಿಗೆ ತಲುಪುತ್ತದೆ. ಏನು ನೀಡಬೇಕು? ಪ್ರತಿದಿನ ಮಧ್ಯಾಹ್ನ ನೀವು ಊಟ ಮಾಡುವ ಮುನ್ನ ಒಂದು ತುತ್ತು ಅನ್ನವನ್ನು ಕಾಗೆಗೆ ಇಡಬೇಕು. ಅದರಲ್ಲಿ ಸ್ವಲ್ಪ ಮೊಸರು ಮತ್ತು ಕಪ್ಪು ಎಳ್ಳು ಬೆರೆಸಿ ಇಟ್ಟರೆ ಅದು ಪಿತೃಗಳಿಗೆ ಅತ್ಯಂತ ತೃಪ್ತಿ ನೀಡುತ್ತದೆ. ಪರ್ಯಾಯವೇನು? ಬೇಯಿಸಿದ ಅನ್ನ, ಇಲ್ಲದಿದ್ದರೆ ಬಿಸ್ಕತ್ತು ಅಥವಾ ರೊಟ್ಟಿಯ ಚೂರುಗಳನ್ನು ನೀಡಬಹುದು. ಆದರೆ ಅಮಾವಾಸ್ಯೆಯ ದಿನ ಅನ್ನ ನೀಡುವುದು ಕಡ್ಡಾಯ. ಹಲ್ಲಿ. ಲಕ್ಷ್ಮೀ ಕಟಾಕ್ಷಕ್ಕೆ ಹಲ್ಲಿಯನ್ನು ಕಂಡರೆ ಅಸಹ್ಯ ಪಡಬೇಡಿ, ಅದು ಲಕ್ಷ್ಮಿಯ ಸಂಕೇತ. ಪರಿಹಾರವೇನು? ಹಲ್ಲಿಗೆ ನೀವು ನೇರವಾಗಿ ಆಹಾರ ನೀಡಲು ಸಾಧ್ಯವಿಲ್ಲ. ಆದರೆ ಹಲ್ಲಿ ಮನೆಯಲ್ಲಿ ಶಬ್ದ ಮಾಡಿದಾಗ ಅಥವಾ ದೇವರ ಕೋಣೆಯಲ್ಲಿ ಕಂಡಾಗ ತಕ್ಷಣ ಕೈಮುಗಿದು ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಪ್ರಾರ್ಥಿಸಿ. ಎಚ್ಚರಿಕೆ: ದೀಪಾವಳಿ ಹಬ್ಬದ ದಿನ ಹಲ್ಲಿ ಕಂಡರೆ ಅದಕ್ಕೆ ದೂರದಿಂದಲೇ ಕುಂಕುಮ ಮತ್ತು ಅಕ್ಷತೆ ಹಾಕಿ ನಮಸ್ಕರಿಸಿ. ಅಪ್ಪಿತಪ್ಪಿಯೂ ಹಲ್ಲಿಯನ್ನು ಪೊರಕೆಯಿಂದ ಹೊಡೆಯಬೇಡಿ. ಚಿಟ್ಟೆ. ಆತ್ಮದ ಶಾಂತಿಗೆ ಚಿಟ್ಟೆಗಳು ಸೂಕ್ಷ್ಮ ಜೀವಿಗಳು. ಇವು ಬಂದಾಗ ನಾವು ಮಾರುವ ಒಂದೇ ಒಂದು ಕೆಲಸವೆಂದರೆ ಅಹಿಂಸೆ. ಪರಿಹಾರವೇನು? ಚಿಟ್ಟೆ ಮನೆಗೆ ಬಂದರೆ ಅದನ್ನು ಹಿಡಿಯಲು ಹೋಗಬೇಡಿ. ಅದರ ಬಣ್ಣದ ರೆಕ್ಕೆಗಳನ್ನು ಮುಟ್ಟಬೇಡಿ. ಅದು ಎಷ್ಟು ಹೊತ್ತು ಇರುತ್ತದೆಯೋ ಅಷ್ಟು ಹೊತ್ತು ಅದನ್ನು ನೋಡಿ ಆನಂದಿಸಿ. ಪರ್ಯಾಯವೇನು? ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಅಥವಾ ಕಿಟಕಿಯ ಹತ್ತಿರ ಬಣ್ಣದ ಹೂಗಳನ್ನು ಬಿಡುವ ಗಿಡಗಳನ್ನು ನೆಡೆಸಿ. ಹೂವಿನ ಮಕರಂದ ಹೀರಲು ಚಿಟ್ಟೆಗಳು ಬರುತ್ತವೆ. ಅವು ಬಂದರೆ ಮನೆಗೆ ತುಂಬ ಶುಭ ಸುದ್ದಿ ಸಿಗುತ್ತದೆ. ಹಾವು. ಸಂತಾನ ಮತ್ತು ಕುಲದೇವತೆಗಾಗಿ ಹಾವು ಕಂಡರೆ ಭಯ ಸಹಜ, ಆದರೆ ಭಕ್ತಿಯೂ ಇರಲಿ. ಪರಿಹಾರವೇನು? ಹಾವನ್ನು ಕಂಡರೆ ಹೊಡೆಯಲು ಹೋಗಬೇಡಿ, ಕೈಮುಗಿದು ದಾರಿ ಬಿಡಿ. ನಿಮಗೆ ಪದೇ ಪದೇ ಹಾವು ಕಾಣುತ್ತಿದ್ದರೆ ಅಥವಾ ಕನಸಿನಲ್ಲಿ ಹಾವು ಬರುತ್ತಿದ್ದರೆ ಹತ್ತಿರದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಥವಾ ಹುತ್ತಕ್ಕೆ ಹಾಲನ್ನು ಎರೆದು ಬನ್ನಿ. ಪರ್ಯಾಯವೇನು? ಮನೆಯಲ್ಲಿಯೇ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರವನ್ನು ಹೇಳಿಕೊಳ್ಳುವುದು ಕೂಡ ಒಂದು ಪರಿಹಾರ. ಸ್ನೇಹಿತರೆ, ನೆನಪಿಡಿ, ದಾನ ಎಂದರೆ ಕೇವಲ ಮನುಷ್ಯರಿಗೆ ಕೊಡುವುದಲ್ಲ. ಬಾಯಿಲ್ಲದ, ಕೇಳಲಾರದ ಈ ಜೀವಿಗಳಿಗೆ ಹಸಿವಾದಾಗ ಅನ್ನ ನೀಡುವುದಿದೆಯಲ್ಲ, ಅದುವೇ ಮಹಾದಾನ. ದೇವರು ಎಲ್ಲಿದ್ದಾನೆ ಎಂದು ಹುಡುಕುತ್ತಾ ಕಾಶಿ ರಾಮೇಶ್ವರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ದೇವರು ನಿಮ್ಮ ಮನೆಯ ಕಿಟಕಿಯಲ್ಲಿದ್ದಾನೆ, ನಿಮ್ಮ ಗೇಟ್ ಮುಂದಿದ್ದಾನೆ, ನಿಮ್ಮ ಅಂಗಳದಲ್ಲಿ ಹರಿದಾಡುತ್ತಿದ್ದಾನೆ. ಈಶಾವಾಸ್ಯಂ ಇದಂ ಸರ್ವಂ. ಈ ಜಗತ್ತೇ ದೇವರ ಮನೆ. ಇನ್ಮುಂದೆ ನಿಮ್ಮ ಬಾಗಿಲಿಗೆ ಬರುವ ಈ ಮೂಕ ಪ್ರಾಣಿಗಳನ್ನು ಪ್ರೀತಿಯಿಂದ ಕಾಣಿ. ನಾನು ತಿಳಿಸಿದ ಈ ವಿಧಾನದ ಮೂಲಕ ಅವುಗಳನ್ನು ಸ್ವಾಗತಿಸಿ. ಅವುಗಳ ಕಣ್ಣಲ್ಲಿರುವ ಕೃತಜ್ಞತೆ ಇದೆಯಲ್ಲ, ಅದು ನಿಮಗೆ ಕೊಡುವ ಆಶೀರ್ವಾದ ಯಾವ ಹೋಮ ಹವನಕ್ಕಿಂತಲೂ ದೊಡ್ಡದು. ನಿಮ್ಮ ಮನೆಗೆ ಇವುಗಳಲ್ಲಿ ಯಾವ ಪ್ರಾಣಿ ಬಂದಿದೆ? ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇದೇ ರೀತಿಯ ಅದ್ಭುತ ಸನಾತನ ರಹಸ್ಯಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ತಿಂಗಳಿಗೂ ಒಂದು ವಿಶಿಷ್ಟವಾದ ಮಹತ್ವವಿದೆ. ಬ್ರಹ್ಮಾಂಡದ ಶಕ್ತಿಗಳು ಭೂಮಿಯ ಮೇಲೆ ಅತ್ಯಂತ ಪ್ರಬಲವಾಗಿ ಪ್ರವಹಿಸುವ ದಿನವಿದು. ಈ ದಿನ ದೇವತೆಗಳೆಲ್ಲರೂ ಭೂಮಿಗೆ ಇಳಿದು ಬರುತ್ತಾರೆಂದು ಪುರಾಣಗಳು ಸಾರುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಈ ದಿನ ಮಾಡಲೇಬೇಕಾದ ಆ ಒಂದು ರಹಸ್ಯ ಪರಿಹಾರದ ಬಗ್ಗೆ ತಿಳಿಸಲಿದ್ದೇನೆ. ಒಂದು ವಿಶೇಷವಾದ ಮರವನ್ನು ಮುಟ್ಟೋದ್ರಿಂದ ನಿಮ್ಮ ಜನ್ಮಗಳ ಪಾಪಗಳು ಕಳೆದು ಹೋಗುತ್ತವೆ. ಅಂದರೆ ನೀವು ನಂಬ್ತೀರಾ? ಹೌದು, ಇದು ಶಾಸ್ತ್ರೋಕ್ತವಾದ ಸತ್ಯ. ಸಾಲದ ಬಾಧೆ, ದರಿದ್ರ ಯೋಗ, ಮನೆಯಲ್ಲಿ ಕಲಹ ಅಥವಾ ಎಷ್ಟೇ ದುಡಿದರೂ ಹಣ ನಿಲ್ಲುತ್ತಿಲ್ಲವೇ? ಹಾಗಾದರೆ ಇಂದಿನ ಈ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ನಾವು ಈ ಮಹಾ ಶುಭ ದಿನದಂದು ಯಾವ ಕೆಲಸ ಮಾಡಬೇಕು, ಯಾವುದನ್ನು ಮಾಡಬಾರದು ಮತ್ತು ನಿಮ್ಮ ಅದೃಷ್ಟವನ್ನು ಬದಲಿಸುವ ಆ ಮರದ ರಹಸ್ಯವೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಈ ಮಾಹಿತಿಗಿದೆ. ಮುಂದುವರಿಯುವ ಮುನ್ನ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಅಥವಾ ಓಂ ಶ್ರೀಮನ್ನಾರಾಯಣ ಎಂದು ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಸ್ಕಂದ ಪುರಾಣದ ಪ್ರಕಾರ ಈ ದಿನ ಸಮುದ್ರ ಸ್ನಾನ ಮಾಡುವುದು ಕೋಟಿ ಜನ್ಮಗಳ ಪುಣ್ಯಕ್ಕೆ ಸಮಾನ. ಸಮುದ್ರಕ್ಕೆ ಹೋಗಲು ಸಾಧ್ಯವಾಗದವರು ಮನೆಯಲ್ಲಿಯೇ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಬೆರೆಸಿ ಗಂಗಾ, ಗೋದಾವರಿ, ಕಾವೇರಿ ಮುಂತಾದ ಪುಣ್ಯ ನದಿಗಳ ಹೆಸರನ್ನು ಸ್ಮರಿಸುತ್ತಾ ಸ್ನಾನ ಮಾಡಬೇಕು. ಈ ದಿನ ಸಮುದ್ರಕ್ಕೆ ಅಳಲೆಕಾಯಿ ಅರ್ಪಿಸಿ ಸ್ನಾನ ಮಾಡೋದ್ರಿಂದ ನರದೃಷ್ಟಿ ಮತ್ತು ದೃಷ್ಟಿ ದೋಷಗಳು ದೂರವಾಗುತ್ತವೆ. ಈ ದಿನ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯನ್ನು ಆಹ್ವಾನಿಸಲು ನೀವು ಮಾಡಬೇಕಾದ ಕೆಲವು ಪರಿಹಾರಗಳು: 1. ಹೊಸ್ತಿಲ ಪೂಜೆ ಮತ್ತು ರಕ್ಷಣೆ. ಈ ದಿನ ಬೆಳಗ್ಗೆ ಸ್ನಾನದ ನಂತರ 1 ಲೋಟ ನೀರಿಗೆ ಚಿಟಿಕೆ ಕುಂಕುಮ, 1 ಹನಿ ಹಾಲು ಮತ್ತು 2 ಲವಂಗದ ಪುಡಿಯನ್ನು ಬೆರೆಸಿ ಮನೆಯ ಮುಖ್ಯ ದ್ವಾರಕ್ಕೆ ಪ್ರೋಕ್ಷಣೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಓಡಿ ಹೋಗಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ. 2 ಕಪ್ಪು ದಾರದ ರಕ್ಷಾ ಕವಚ. ದೃಷ್ಟಿದೋಷದಿಂದ ವ್ಯಾಪಾರ ಅಥವಾ ಆರೋಗ್ಯ ಹದಗೆಡುತ್ತಿದ್ರೆ ಸಂಜೆ ಸಂಧ್ಯಾ ಸಮಯದಲ್ಲಿ 1 ಕಪ್ಪು ದಾರವನ್ನು ತೆಗೆದುಕೊಂಡು ಈ ಮಂತ್ರವನ್ನು 11 ಬಾರಿ ಪಠಿಸಿ: ಓಂ ಲಂ ಲಂ ದೃಷ್ಟಿ ನಿವಾರಯಾಮಿ ದೃಷ್ಟಿ ನಿವಾರಯಾಮಿ. ನಂತರ ಈ ದಾರವನ್ನು ಪುರುಷರು ಬಲಗಾಲಿಗೆ, ಮಹಿಳೆಯರು ಎಡಗಾಲಿಗೆ ಕಟ್ಟಿಕೊಳ್ಳಿ. ಇದು ನಿಮ್ಮನ್ನು ಶತ್ರು ಬಾಧೆಯಿಂದ ರಕ್ಷಿಸುತ್ತದೆ. ಈಗ ನಾವು ವಿಡಿಯೋದ ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ. ಈ ದಿನ ಯಾವ ಯಾವ ಮರವನ್ನು ಮುಟ್ಟಿದ್ರೆ ರಾಜಯೋಗ ದೊರೆಯುತ್ತದೆ? ಅದುವೇ ಬೇವಿನ ಮರ. ಬೇವಿನ ಮರವು ಸಾಕ್ಷಾತ್ ಆದಿಪರಾಶಕ್ತಿಯ ಸ್ವರೂಪ. ಈ ದಿನ ಬೇವಿನ ಮರಕ್ಕೆ 1 ಚೆಂಬು ನೀರನ್ನು ಅರ್ಪಿಸಿ 3 ಪ್ರದಕ್ಷಿಣೆ ಹಾಕಿ ಮರವನ್ನು ಸ್ಪರ್ಶಿಸಬೇಕು. ಬೇವಿನ ಗಾಳಿಯು ಆರೋಗ್ಯವನ್ನು ನೀಡಿದರೆ ಈ ವಿಶೇಷ ದಿನದ ಸ್ಪರ್ಶವು ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಎನರ್ಜಿಯನ್ನು ಹೀರಿಕೊಂಡು ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಇದರ ಜೊತೆಗೆ ಅಶ್ವತ್ಥ ಮರವನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠ. ಅಶ್ವತ್ಥ ಮರದಲ್ಲಿ ಲಕ್ಷ್ಮೀನಾರಾಯಣರು ನೆಲೆಸಿರುತ್ತಾರೆ. 2 ಅಶ್ವತ್ಥ ಎಲೆಗಳನ್ನು ಮನೆಗೆ ತಂದು ಪೂಜಾ ಕೋಣೆಯಲ್ಲಿಡುವುದರಿಂದ ಆರ್ಥಿಕ ಅಭಿವೃದ್ಧಿ ಖಂಡಿತ. ನೀವು ಮರವನ್ನು ಮುಟ್ಟುವಾಗ ಈ ಮಂತ್ರವನ್ನು ಜಪಿಸಿದರೆ ಇನ್ನೂ ಉತ್ತಮ ಫಲ ಇರುತ್ತದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪ ಅಗ್ರತಃ ಶಿವರೂಪಾಯ ವೃಕ್ಷರಾಜಯತೆ ನಮೋ ನಮಃ. ಪಂಡಿತರು ಹೇಳುವಂತೆ ಈ ದಿನ ನಿಂಬೆಹಣ್ಣಿನಿಂದ ಮಾಡುವ ಪರಿಹಾರವು ಅದ್ಭುತ ಫಲ ನೀಡುತ್ತದೆ. 1 ಹಣ್ಣಾದ ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ. 1 ವೀಳ್ಯದೆಲೆಯಲ್ಲಿ ಹಿಡಿ ಉಪ್ಪನ್ನು ಇಟ್ಟು ಅದರ ಮೇಲೆ ನಿಂಬೆಹಣ್ಣನ್ನು 4 ಭಾಗಗಳಾಗಿ ಪೂರ್ತಿ ಕತ್ತರಿಸದೆ ಸೀಳಿಡಿ. ಅದಕ್ಕೆ ಹಳದಿ ಕುಂಕುಮ ಹಚ್ಚಿ 2 ಲವಂಗಗಳನ್ನು ಚುಚ್ಚಿ ಈ ತಟ್ಟೆಯನ್ನು ಹಿಡಿದುಕೊಂಡು ಮನೆಯ ಎಲ್ಲ ಮೂಲೆಗಳಲ್ಲೂ ಸುತ್ತಿ ನಂತರ ಮನೆಯ ಹೊರಗೆ ಬಾಗಿಲ ಎಡಭಾಗದಲ್ಲಿಟ್ಟು ಬಿಡಿ. ಮಾರನೇ ದಿನ ಅದನ್ನು ಜನರಿಲ್ಲದ ಕಡೆ ಎಸೆಯಿರಿ. ಇದು ಮನೆಯ ಮೇಲಿರುವ ಎಲ್ಲ ತಂತ್ರ ಮಂತ್ರ ಬಾಧೆಗಳನ್ನು ನಿವಾರಿಸುತ್ತದೆ. ಗೋವಿನ ಶರೀರದಲ್ಲಿ 3 ದೇವತೆಗಳಿದ್ದಾರೆ. ಈ ದಿನ ಗೋವಿಗೆ ಈ ಕೆಳಗಿನ ವಸ್ತುಗಳನ್ನು ನೀಡೋದ್ರಿಂದ ಸಿಗುವ ಫಲಗಳು ಇಲ್ಲಿವೆ: ಬೆಲ್ಲ ಬೆರೆಸಿದ ಅಕ್ಕಿ ಹಿಟ್ಟು, ಮಾನಸಿಕ ಶಾಂತಿಗಾಗಿ ನೆನೆಸಿದ ಕಡಲೆಬೇಳೆ, ಕುಟುಂಬ ಕಲಹ ನಿವಾರಣೆಗಾಗಿ ಬಾಳೆಹಣ್ಣು, ಉನ್ನತ ಪದವಿ ಮತ್ತು ಗೌರವಕ್ಕಾಗಿ ಬೇಯಿಸಿದ ಆಲೂಗಡ್ಡೆ, ನರದೃಷ್ಟಿ ನಿವಾರಣೆಗಾಗಿ ಟೊಮೊಟೊ, ವಿವಾಹ ಪ್ರಾಪ್ತಿಗಾಗಿ ಸೌತೆಕಾಯಿ, ಶತ್ರುಗಳು ಮಿತ್ರರಾಗಲು ಬದನೆಕಾಯಿ, ಸಂತಾನ ಪ್ರಾಪ್ತಿಗಾಗಿ ನೆನೆಸಿದ ತೊಗರಿಬೇಳೆ, ಸಾಲ ಮುಕ್ತಿಗಾಗಿ ಗೋಧಿ ಹಿಟ್ಟು ಮತ್ತು ಬೆಲ್ಲ, ಉದ್ಯೋಗ ಲಾಭಕ್ಕಾಗಿ ಮತ್ತು ಸೂರ್ಯ ದೇವರ ಕೃಪೆಗಾಗಿ ಕಡಲೆ ಹಿಟ್ಟು ಮತ್ತು ಬೆಲ್ಲ, ಕೋರ್ಟ್ ಕೇಸ್ನಲ್ಲಿ ಜಯಿಸುವುದಕ್ಕಾಗಿ. ಇನ್ನು ಈ ದಿನ ಸಂಜೆ 6 ರಿಂದ 8 ಗಂಟೆಯ ಒಳಗಾಗಿ ಮನೆಯಲ್ಲಿ ಈ 4 ವಸ್ತುವನ್ನು ಬಳಸಿ ಧೂಪ ಹಾಕಿ. ಇದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗುತ್ತದೆ. ಯಾರಾದರೂ ಆಗದೇ ಇದ್ದವರು ಮಾಡಿಸಿದರೆ ಆ ದುಷ್ಟ ಶಕ್ತಿಗಳ ಕೆಲಸ ಆಗದಂತೆ ಮಾಡುತ್ತದೆ. ಮನೆಯ ಸದಸ್ಯರಿಗೆ ಇದ್ದ ಮೈಕೈ ನೋವು, ಆರೋಗ್ಯ ಸಮಸ್ಯೆ, ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತದೆ. ಮನೆಯ ಮಧ್ಯಭಾಗದಲ್ಲಿ ಈ ಧೂಪವನ್ನು ಹಾಕಬೇಕು. ಧೂಪಕ್ಕೆ ಸಾಂಬ್ರಾಣಿ, ಬಿಳಿ ಸಾಸಿವೆ ಹಾಕಬೇಕು. ಇದರ ಜೊತೆಗೆ ದೃಷ್ಟಿ ಬೀಜ ಅಂತ ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಯಲ್ಲಿ ಸಿಗುತ್ತದೆ. ಅದನ್ನು ತಂದು ಅದರ ಜೊತೆಗೆ ಕಪ್ಪು ಜೀರಿಗೆ ಅಂತ ಸಿಗುತ್ತೆ. ಒಟ್ಟು 4 ವಸ್ತುಗಳು: ಸಾಂಬ್ರಾಣಿ ಪುಡಿ, ಬಿಳಿ ಸಾಸಿವೆ, ಕಪ್ಪು ಜೀರಿಗೆ ಹಾಗೂ ದೃಷ್ಟಿ ಬೀಜ. ಈ 4ನ್ನು ಕೂಡ ಕೆಂಡದಲ್ಲಿ ಹಾಕಿ ಮನೆಯ ಮಧ್ಯಭಾಗದಲ್ಲಿ ಧೂಪ ಹಾಕಿ. 5 ರಿಂದ 10 ನಿಮಿಷದ ನಂತರ ಮನೆಯ ಎಲ್ಲ ಮೂಲೆ ಮೂಲೆಗೂ ಈ ಧೂಪದ ಹೊಗೆಯನ್ನು ತೋರಿಸಿ. ಇದರಿಂದ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಾಕಷ್ಟು ಬದಲಾವಣೆಗಳು ನಿಮ್ಮ ಮನೆಯಲ್ಲಿ ನೀವು ನೋಡಬಹುದು. ಸಂಜೆಯ ಸಮಯದಲ್ಲಿ ವೀಳ್ಯದೆಲೆ, ಅಡಿಕೆ, ಬಳೆ, ಅರಿಶಿನ, ಕುಂಕುಮ, ತೆಂಗಿನಕಾಯಿ, ರವಿಕೆಯನ್ನು ಹಣ್ಣುಗಳ ಜೊತೆ ದಾನವಾಗಿ ಶಿವಾಲಯದಲ್ಲಾಗಿರಬಹುದು, ವಿಷ್ಣು ದೇವರ ಆಲಯದಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿಯೇ ಆಗಿರಬಹುದು ದಾನವಾಗಿ ನೀಡಿದರೆ ಕಂಡ ಕನಸುಗಳು ನನಸಾಗುತ್ತವೆ. ಕಠಿಣ ಕಷ್ಟಗಳಿಂದ ಶೀಘ್ರವಾಗಿ ಮುಕ್ತಿ ದೊರೆಯುತ್ತದೆ.
ನಿಮ್ಮ ಮನೆಯ ಅಂಗಳದಲ್ಲಿ ದೀಪಗಳನ್ನು ಬೆಳಗಿಸಿ ಹೊಸ್ತಿಲಿನ ಬಳಿ, ತುಳಸಿ ಗಿಡದ ಬಳಿ, ದೇವರ ಕೋಣೆಯ ಮುಂದೆ, ದೇವರ ಕೋಣೆಯ ಒಳಗೆ ಮಣ್ಣಿನ ಹಣತೆಗಳನ್ನು ಬೆಳಗಿಸಿ ಪೂಜೆ ಮಾಡುವವರು ಶಿವನಾಮ ಸ್ಮರಣೆಯ ಮಾಡುತ್ತಾ ಶಿವನಿಗೆ ಏನನ್ನು ಕೂಡ ಅರ್ಪಿಸಲು ಸಾಧ್ಯವಿಲ್ಲವೆಂದರೆ ದರ್ಬೆ ಕಡ್ಡಿಗಳನ್ನು ಹಾಸಿ ಅದರ ಮೇಲೆ ಶಿವನ ಫೋಟೋ ಅಥವಾ ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡಿ ಉಪವಾಸವನ್ನು ಮಾಡಿ ಶಿವನಿಗೆ ಕೈ ಮುಗಿಯಿರಿ. ಈ ದಿನ ಮದ್ಯಪಾನ, ಮಾಂಸಾಹಾರ ಸೇವನೆ ಮಾಡಬಾರದು. ಕ್ಷೌರ, ಉಗುರು ಕತ್ತರಿಸುವುದನ್ನು ಮಾಡಬಾರದು. ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸಬೇಕು. ಇನ್ನು ಈ ಮಾಸದಲ್ಲಿ ನಿಮ್ಮ ಮನೆಯಲ್ಲಿಯೇ ಸರಳವಾಗಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಈ ವಿಧಾನದಲ್ಲಿ ಮಾಡಿಕೊಳ್ಬೇಕು. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಆಂಜನೇಯನ ಫೋಟೋ ಅಥವಾ ವಿಗ್ರಹ ಇಟ್ಟು ಸಿಂಧೂರ, ತುಳಸಿಯಿಂದ ಅಲಂಕರಿಸಿ ಹನುಮನ ಮುಂದೆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಎಕ್ಕದ ಬತ್ತಿಗಳನ್ನು ಬಳಸಿ ದೀಪಾರಾಧನೆ ಮಾಡಬೇಕು. ಎಕ್ಕದ ಬತ್ತಿ, ಎಳ್ಳೆಣ್ಣೆಯನ್ನು ಬಳಸಿ ದೀಪಗಳನ್ನು ಹಚ್ಚಿದ್ದೇ ಆದಲ್ಲಿ ಆಂಜನೇಯನು ಶೀಘ್ರವಾಗಿ ಅನುಗ್ರಹಿಸುತ್ತಾನೆ. 5 ಎಕ್ಕದ ಬತ್ತಿಗಳನ್ನು ಬಳಸಿ ದೀಪವನ್ನು ಬೆಳಗಿಸಿ. ಸಾಧ್ಯವಾಗಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಬತ್ತಿಗಳಿಂದ ದೀಪಾರಾಧನೆ ಮಾಡಿ ನಮಸ್ಕಾರ ಮಾಡಿ. ಇದರ ಜೊತೆಗೆ ವೀಳ್ಯದೆಲೆಯಿಂದ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಕೊಳ್ಳಿ. ಶ್ರೀರಾಮದೂತಾಯ ಹನುಮತೆ ನಮಃ ಅಂತ 21 ಬಾರಿ ಹೇಳುತ್ತಾ 21 ಎಲೆಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ. ಆಂಜನೇಯನ ಪ್ರೀತಿಗಾಗಿ ವಿವಿಧ ಹಣ್ಣುಗಳು, ಬಾಳೆ, ಬಳೆಹಣ್ಣು, ತೆಂಗಿನಕಾಯಿ, ವಿವಿಧ ವಿಧವಾದಂತಹ ಸಿಹಿ ನೈವೇದ್ಯಗಳನ್ನು ಇಟ್ಟು ಪೂಜೆ ಮಾಡಿ. ಆಂಜನೇಯ ಸ್ವಾಮಿಗೆ ಸಿಂಧೂರ ಅಥವಾ ಕೇಸರಿಗೆ ಎಳ್ಳೆಣ್ಣೆಯನ್ನು ಬೆರೆಸಿ ಆಂಜನೇಯ ಸ್ವಾಮಿಗೆ ಬೊಟ್ಟಾಗಿ ಇಡಬೇಕು. ಇದನ್ನು ಮಾಡಿದರೆ ಶತ್ರುಬಾಧೆಗಳು ದೂರವಾಗುತ್ತವೆ. ಇನ್ನು ಯಾರಾದರೂ ನಿಮಗೆ ಮಾಟಮಂತ್ರ ಮಾಡಿಸಿದರೆ, ಶತ್ರುಬಾಧೆಗಳು ಹೆಚ್ಚಾಗಿದ್ದರೆ ಅವರ ಹೆಸರನ್ನು ಹೇಳಿಕೊಳ್ತಾ ಆಂಜನೇಯ ಸ್ವಾಮಿಯ ಫೋಟೋ, ಬಾಲ ಕಾಣುವಂತೆ ಇರುವಂಥ ಫೋಟೋ ಮನೆಯಲ್ಲಿದ್ದರೆ ನೀವು ಬಾಲದಿಂದ ಶಿರಸ್ಸಿನ ತನಕ 20 ಗಂಧದ ಬೊಟ್ಟನ್ನು ಇಡಬೇಕು, 20 ಕುಂಕುಮದ ಬೊಟ್ಟನ್ನು ಇಡಬೇಕು. ಮತ್ತು ಶಿರಸ್ಸಿನಿಂದ ಬಾಲದ ತನಕ 20 ಗಂಧದ ಬೊಟ್ಟು, 20 ಕುಂಕುಮದ ಬೊಟ್ಟನ್ನು ಇಡಬೇಕು. ಹೀಗೆ ಒಟ್ಟು 40 ಗಂಧದ ಬೊಟ್ಟು, 40 ಕುಂಕುಮದ ಬೊಟ್ಟು ಇಡುತ್ತಾ ಓಂ ಕಪೀಶ್ವರಾಯ ನಮಃ ಎಂದು ಮಂತ್ರವನ್ನು ಹೇಳಬೇಕು. ಬಾಳೆಹಣ್ಣನ್ನು ನೈವೇದ್ಯವಾಗಿ ಆಂಜನೇಯನಿಗೆ ಅರ್ಪಿಸಬೇಕು. ಈ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ವಿಧವಾದ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತದೆ. ನಿಮಗೆ ಆಗದೇ ಇರುವವರು ಮಾಡಿಸಿರುವ ಪಿತೂರಿಗಳ ಶಕ್ತಿ ನಿಲ್ಲುತ್ತದೆ. ಸದಾ ಹನುಮನ ರಕ್ಷಣೆ ನಿಮಗೆ ಸಿಗುತ್ತದೆ. ಮನೆಯ ವಾಸ್ತುದೋಷ ಕೂಡ ಇದರಿಂದಲೇ ದೂರವಾಗುತ್ತದೆ. ಇನ್ನು ಈ ಶುಭ ದಿನದಂದು ಈ ತಪ್ಪುಗಳನ್ನು ಮಾಡಬೇಡಿ. ತುಳಸಿ ಎಲೆಗಳನ್ನು ಕೀಳಬೇಡಿ. ಸೂರ್ಯೋದಯದ ನಂತರ ನಿದ್ದೆ ಮಾಡಬೇಡಿ. ಹೇರ್ ಕಟ್, ಶೇವಿಂಗ್ ಅಥವಾ ಉಗುರು ಕತ್ತರಿಸುವುದು ದಾರಿದ್ರ್ಯಕ್ಕೆ ದಾರಿ. ಮಧ್ಯಾಹ್ನ ನಿದ್ದೆಯು ದಾರಿದ್ರ್ಯ ದೇವತೆಯನ್ನು ಆಹ್ವಾನಿಸಿದಂತೆ. ತೈಲ ನಿಷೇಧ. ಸಂಧ್ಯಾ ಸಮಯದಲ್ಲಿ ತಲೆಗೆ ಎಣ್ಣೆ ಹಚ್ಚಬೇಡಿ. ಶಾಂತಿ ಕಾಪಾಡಿ. ಮನೆಯಲ್ಲಿ ಮಹಿಳೆಯರು ಅಳಬಾರದು ಅಥವಾ ಕಲಹ ಮಾಡಬಾರದು. ಮಾಡಲೇಬೇಕಾದ ಮಂತ್ರಪಠಣ ಮತ್ತು ಧ್ಯಾನ. ಈ ದಿನ ವಿಶೇಷ ಮಂತ್ರವನ್ನು 108 ಬಾರಿ ಪಠಿಸಿ. ಓಂ ನಮೋ ಭಗವತೆ ಕೂರ್ಮಾಯ ನಮಃ. ಈ ಮಂತ್ರವು ನಿಮ್ಮ ಜೀವನದಲ್ಲಿ ಅಸ್ಥಿರತೆಯನ್ನು ಹೋಗಲಾಡಿಸಿ ಭದ್ರವಾದ ಅಡಿಪಾಯವನ್ನು ಮತ್ತು ಸ್ವಂತ ಮನೆಯ ಕನಸನ್ನು ನನಸು ಮಾಡುತ್ತದೆ. ಸ್ನೇಹಿತರೆ, ಈ ದಿನ ನಿಮ್ಮ ಪಾಲಿಗೆ ಕೇವಲ ಒಂದು ಕ್ಯಾಲೆಂಡರ್ ದಿನವಾಗಿರದೆ ಇದು ನಿಮ್ಮ ಬದುಕಿನ ಹೊಸ ಅಧ್ಯಾಯದ ಆರಂಭವಾಗಲಿ. ಪ್ರಕೃತಿ ಮತ್ತು ಭಗವಂತ ನಿಮಗೆ ನೀಡಿರುವ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ನಂಬಿಕೆಯೇ ಎಲ್ಲ ಪವಾಡಗಳ ತಾಯಿ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ ಪ್ರತಿಯೊಂದು ಪರಿಹಾರವು ಸಾವಿರಾರು ವರ್ಷಗಳ ಅನುಭವದ ಸಾರ. ಈ ಮಾಹಿತಿಯನ್ನು ನಿಮ್ಮಲ್ಲೇ ಇಟ್ಕೊಳ್ಳಬೇಡಿ. ಕಷ್ಟದಲ್ಲಿರುವ ಇನ್ನೂ 10 ಜನರಿಗೆ ಶೇರ್ ಮಾಡಿ. ಪುಣ್ಯವನ್ನು ಹಂಚೋದ್ರಿಂದ ಅದು ದ್ವಿಗುಣವಾಗುತ್ತದೆ. ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನಲಿದಾಡಲಿ ಎಂದು ಹಾರೈಸುತ್ತಾ ವಿರಾಮ ತೆಗೆದುಕೊಳ್ತಿದ್ದೇನೆ. ಮತ್ತೆ ಸಿಗೋಣ ಮತ್ತೊಂದು ದಿವ್ಯ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.